14 ಜನ ಪ್ರವಾಸಿಗರು ಇದ್ದಂತ ಬೋಟ್ ಸಮುದ್ರದಲ್ಲಿ ಪಲ್ಟಿಯಾಗಿದೆ, ಮಗುಚಿ ಬಿದ್ದಿದೆ. ಇಬ್ಬರು ಸಾವನ್ನಪ್ಪಿದ್ರೆ 4 ಜನರ ಸ್ಥಿತಿ ಗಂಭೀರವಾಗಿದೆ. 14 ಜನ ಇದ್ದಂತಹ ಬೋಟ್ ಪ್ರವಾಸಿಗರು ಎಲ್ಲರೂ ಕೂಡ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ, 4 ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ. ಉಡುಪಿಯ ಕೋಡಿ ಬೆಂಗ್ರೆ ಅಳಿವೆ ಬಾಗಿಲಲ್ಲಿ ನಡೆದಂತಹ ಘಟನೆ ಇದು. ಆಸ್ಪತ್ರೆಗೆ ದಾಖಲಾದಂತಹ 4 ಪೈಕಿ 2 ಸಾವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 22 ವರ್ಷದ ಶಂಕರಪ್ಪ ಮತ್ತು 23 ವರ್ಷದ ಸಿಂಧು ಮೃತಪಟ್ಟಂತ ದುರ್ದೈವಿಗಳು. ಇನ್ನು ಧರ್ಮರಾಜ್ ಮತ್ತು ದಿಶಾಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಬಟ್ ಇವರಿಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೀವ ಉಳಿಸೋ ಜಾಕೆಟ್ ಕೊಟ್ಟಿದ್ರೂ ಕೂಡ ಇವರು ನಿರ್ಲಕ್ಷ್ಯವನ್ನ ಮಾಡಿದ್ರು. ಲೈಫ್ ಜಾಕೆಟ್ಗಳನ್ನ ಹಾಕೊಂಡಿರಲಿಲ್ಲ, ಕೊಟ್ಟಿದ್ರು ಕೂಡ ಹುಚ್ಚಾಟ ಮಾಡಿ ಈಗ 2 ಸಾವಾಗಿದೆ. ಅಲ್ಲಿದ್ದಂಥ ಸಿಬ್ಬಂದಿಗಳು ಲೈಫ್ ಜಾಕೆಟ್ ಅನ್ನು ಕೊಟ್ಟಿದ್ರು. ಜೀವ ಉಳಿಸುವಂತಹ ಜಾಕೆಟ್ ಇದು, ನೀರಲ್ಲಿ ತೇಲಿಸುತ್ತೆ ಬಿದ್ದರೂ ಕೂಡ, ಬಟ್ ಅದನ್ನ ಹಾಕೊಂಡಿಲ್ಲ. ಅದಕ್ಕಾಗಿ ಇಂಥದ್ದೊಂದು ದುರ್ಘಟನೆ ನಡೆದು ಹೋಗಿದೆ. ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಮಗುಚಿ ಬಿದ್ದಿದೆ. 14 ಜನ ಪ್ರವಾಸಿಗರು ಇದ್ದಂತಹ ಬೋಟ್. ಈ 4 ಜನರಲ್ಲಿ 2 ಸಾವಾಗಿದ್ರೆ ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಟೂರಿಸ್ಟ್ ಬೋಟ್ನಲ್ಲಿ ಸಂಚಾರಕ್ಕೆ ಹೋಗಿದ್ದು 14 ಮಂದಿ ಪ್ರವಾಸಿಗರು ಎಲ್ಲರೂ ಕೂಡ ಸಮುದ್ರದ ಅಲೆಗಳಿಗೆ ಸಿಲುಕಿ ಬೋಟ್ ಮಗುಚಿ ಬಿದ್ದಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸಂಪರ್ಕದಲ್ಲಿದ್ದಾರೆ. ಗಣೇಶ, ಲೈಫ್ ಜಾಕೆಟ್ಗಳನ್ನ ಯಾಕೆ ಧರಿಸ್ಕೊಳ್ಬೇಕು ಅಂತ ಒತ್ತಿ ಅಲ್ಲಿನ ಭದ್ರತಾ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಆ ಬೋಟ್ ನಡೆಸುವಂತ ಸಿಬ್ಬಂದಿಗಳಾಗಿರ್ಬೋದು ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಕಾರಣ ಇದೇನೆ, ಇಂತಹ ಘಟನೆಗಳು ಆಗಬಾರ್ದು ಅಂತ. ಓಕೆ, ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಗಣೇಶ್? ಎಸ್ ಅರುಣ್, ಉಡುಪಿಯ ಕೋಡಿ ಬೆಂಗ್ರಲ್ಲಿ ಒಂದು ಆಘಾತಕಾರಿ ಘಟನೆ ಇಂದು ನಡೆದಿರುವಂತದ್ದು. ಸರಿಸುಮಾರು 28 ಜನರ ಪ್ರವಾಸಿಗರ ತಂಡದಲ್ಲಿ 4 ಬಹಳಷ್ಟು ದುರ್ಘಟನೆಗೆ ಸಿಲುಕಿರುವಂತದ್ದು. ಈಗಾಗಲೇ ಇಬ್ಬರು ಪ್ರವಾಸಿಗರ ಮೃತ ಅಂತ ಹೇಳಿ ಆಸ್ಪತ್ರೆಯವರು ದೃಢವನ್ನ ಮಾಡಿರುವಂತದ್ದು. ಆದ್ರೆ ಇನ್ನಿಬ್ಬರು ಗಂಭೀರ ಚಿಕಿತ್ಸೆಯಲ್ಲಿ ಮಣಿಪಾಲ KMC ಆಸ್ಪತ್ರೆಯಲ್ಲಿ ಪಡ್ಕೊಂಡಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಪ್ರವಾಸಿಗರ ಸ್ವರ್ಗ. ಆದ್ರೆ ಸ್ವಲ್ಪ ಆತುರಗಿಟ್ಟಿದ್ರು ಕೂಡ, ಎಚ್ಚರ ತಪ್ಪಿದ್ರು ಕೂಡ ಒಂದಿಷ್ಟು ದುರ್ಘಟನೆ ಆಪತ್ತು ಕೂಡ ಕಟ್ಟಿಟ್ಟ ಬಿಟ್ಟಿದೆ. ಅದಕ್ಕೆ ತಾಜಾ ಉದಾಹರಣೆ ಇವತ್ತಿನ ನಡೆದಿರುವಂತ ಘಟನೆ. ಉಡುಪಿಯ ಸಮುದ್ರ ಕಿನಾರೆಗೆ, ನದಿ ಪ್ರದೇಶಕ್ಕೆ ಅಸಂಖ್ಯಾತ ಸಂಖ್ಯೆಯರು ಪ್ರತಿದಿನ ಬರ್ತಾರೆ. ಅಲ್ಲಿ ಈ ಉಡುಪಿಯ ಒಂದಿಷ್ಟು ವಾತಾವರಣಗಳಂದ್ರೆ ಹವಾಮಾನ ಏರಿದ ಸಮುದ್ರದ ನೀರಿನ ಅಲೆಗಳ ಅಬ್ಬರ, ಇದನ್ನೆಲ್ಲ ಬಗ್ಗೆ ಪ್ರವಾಸಿಗರಿಗೆ ಸಹಜವಾಗಿ ಗೊತ್ತಿಲ್ಲದಿರುವಂಥದ್ದು. ಆ ಕಾರಣಕ್ಕೆ ಇಲ್ಲಿ ಸ್ಥಳೀಯ ಮೀನುಗಾರರು ಮತ್ತೆ ಇಲ್ಲಿಯ ಸಿಬ್ಬಂದಿಗಳು ಎಷ್ಟೇ ಎಚ್ಚರವನ್ನ ವಹಿಸಿ ಅಂತ ಹೇಳಿದ್ರು ಕೂಡ ಅವರ ಮಾತನ್ನ ಅಸಡ್ಡೆ ಮಾಡ್ತಾರೆ. ಇಲ್ಲಿಯ ಇವತ್ತಿನ ಪ್ರಕರಣದಲ್ಲಿಯೂ ಕೂಡ ಅದೇ ರೀತಿ ಆಗಿರುವಂತದ್ದು. ಮೀನುಗಾರರು ಮತ್ತೆ ಅಲ್ಲಿಯ ಜನರು ಲೈಫ್ ಜಾಕೆಟ್ ಅನ್ನ ಬಳಸಿ ಆ ನಂತರ ನೀವು ಸಮುದ್ರಕ್ಕೆ ತೆರಳಿ, ಸಮುದ್ರ ಅಂತ ಹೇಳಿ ಅಳಿವೆ ಬಾಗಿಲ ಪರಿಸರಕ್ಕೆ ನೀವು ಟೂರ್ ಮಾಡಿ ಅಂತ ಹೇಳಿದ್ರು ಕೂಡ ನಾವು ಸೆಲ್ಫಿ ಅಂದ್ರೆ ಸಿಕ್ಕಾಪಟ್ಟ ರೀಸನ್ ಗಳನ್ನ ಕೊಡ್ತಾರೆ ಪ್ರವಾಸಿಗರು. ಯಾವ ಕಾರಣ ಅಂತ ಹೇಳಿದ್ರೆ ಸೆಲ್ಫಿ ತಗೊಳ್ಳಿಕ್ಕೆ ಅವರಿಗೆ ಅಂದ ಬರುವುದಿಲ್ಲ. ಇಂಥ ಕಾರಣಗಳನ್ನ ಕೊಟ್ಟು ಲೈಫ್ ಜಾಕೆಟ್ ಗಳನ್ನ ಹಾಕುದಿಲ್ಲ. ಅದೇ ತರ ಇವತ್ತು ಲೈಫ್ ಜಾಕೆಟ್ ಗಳನ್ನ ಹಾಕದ ಪರಿಣಾಮವಾಗಿ 4 ದುರ್ಘಟನೆಗೆ ಸಿಲುಕಿರುವಂತದ್ದು. 28 ಜನರಲ್ಲಿ ತಲಾ 2 ಬೋಟಿನಲ್ಲಿ 14 ಜನ ಹೋಗಿದ್ರು. ಅಳಿವೆ ಬಾಗಿಲ ಅಂತ ಡಾಲ್ಫಿನ್ ಪಾಯಿಂಟ್ ಏನಿದೆ ಆ ಪರಿಸರ ಅಂದ್ರೆ ಇದು ಬಹಳಷ್ಟು ಡೇಂಜರ್ ಸ್ಪಾಟ್. ಈ ಪ್ಲೇಸಿಗೆ ಟೂರಿಸ್ಟ್ ಬೋಟ್ ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಕೂಡ ಇಲ್ಲ. ಆದ್ರೆ ಇಲ್ಲಿಯ ಸ್ಥಳೀಯ ಮಾಲಕರೇನಿದ್ರೆ ಬೋಟಿನ ಮಾಲಕರು ಒಂದಿಷ್ಟು ಹಣ ಮಾಡುವ ಉದ್ದೇಶದಿಂದಲೇ ಆ ಪ್ರದೇಶಕ್ಕೆ ಟೂರಿಸ್ಟ್ ಗಳನ್ನ ತೆಗೆದುಕೊಂಡು ಹೋಗಿದ್ರು. ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕು ಅಂತ ಷರತ್ತುಗಳು ಇದ್ರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಮಾಡಲಿಲ್ಲ. ಇಲ್ಲಿ ಪ್ರಮುಖವಾಗಿ ಕರಾವಳಿ ಕಾವಲು ಪಡೆ ಅಂತ ಹೇಳಿದ್ರೆ ಇಂತಹ ವ್ಯವಸ್ಥೆಗಳಾದಾಗ ಕರಾವಳಿಯ ತೀರದ ಪ್ರದೇಶದಲ್ಲಿ ರಕ್ಷಕರಾಗಿ ಇರಬೇಕಾದ್ದು ಕರಾವಳಿ ಕಾವಲು ಪಡೆಯವರು. ಆದ್ರೆ ಇವರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಲಿಲ್ಲ ಅನ್ನೋದು ಇಲ್ಲಿಯ ಸ್ಥಳೀಯ ಆರೋಪ ಆಗಿರುವಂತದ್ದು. ಅದರ ಜೊತೆಗೆ ಬರುವ ಟೂರಿಸ್ಟ್ಗಳು ಇಲ್ಲಿಯ ಷರತ್ತುಗಳೇನಿದೆ, ನಿಯಮಗಳೇನಿದೆ ಇದನ್ನ ಮನಗಂಡು ಅದಕ್ಕೆ ನಿಯಮಾನುಸಾರ ಇವರು ಟೂರ್ ಪ್ರವಾಸ ಮಾಡಿದ್ರೆ, ಮೋಜು ಮಸ್ತಿ ಮಾಡಿದ್ರೆ ಯಾವುದೇ ದುರ್ಘಟನೆಗಳು ಆಗುದಿಲ್ಲ. ಜೊತೆಗೆ ಬೋಟ್ ನಡೆಸುವಂತವ್ರು ಯಾರಿದ್ದಾರೆ ಅವರ ನಿರ್ಲಕ್ಷ್ಯ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಕೊಡ್ತಾ ಇರುವಂತಹ ಮಾಹಿತಿ ಮೇರೆಗೆ. ಯಾಕಂದ್ರೆ ಈ ಡಾಲ್ಫಿನ್ ಪಾಯಿಂಟ್ ಅನ್ನುವಂಥದ್ದು ಏನಿದೆ ಅಲ್ಲಿ ಹೋಗಬಾರ್ದು ಅಂತ ರೂಲ್ಸ್ ಇದ್ರು ಕೂಡ ಇವರು ಹೋಗಿದ್ರು ಅನ್ನುವಂಥ ಮಾಹಿತಿ ಇದೆ. ಆಮೇಲೆ ಈ 14 ಜನರನ್ನ ಒಂದು ಬೋಟ್ ನಲ್ಲಿ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಇದ್ದಂತ ಬೋಟ್ ಅದು ಅಥವಾ ಹೆಚ್ಚುವರಿಯಾಗಿ ಜನರನ್ನ ಏನಾದ್ರೂ ಇವರು ಹಾಕಿದ್ರಂತ?
ಇದರಲ್ಲಿ ಪ್ರಮುಖವಾಗಿ ನಮಗೆ ಗಮನಕ್ಕೆ ಬರ್ತಿರುವಂತದ್ದು ಆ ಬೋಟ್ ಏನಿದೆ ಅದು ಮೀನುಗಾರಿಕೆ ಬೋಟ್ ಆಗಿರ್ತದೆ. ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡುವ ದೃಷ್ಟಿಯಿಂದವೇ ಅದನ್ನ ಮಾಡಿಫೈ ಮಾಡಲಾಗ್ತದೆ. ಅಂದ್ರೆ ಮೇಲಿನ ಮಹಡನ್ನ ರಚನೆ ಮಾಡಲಾಗ್ತದೆ, ಕೂತ್ಕೊಳ್ಳುವ ಸೀಟ್ ಅನ್ನ ಮಾಡಲಾಗ್ತದೆ. ಇದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅನುಮತಿ ಇಲ್ಲದ, ಅಂದ್ರೆ ಒಂದಿಷ್ಟು ನಿಯಮಗಳಿರ್ತದೆ. ಆ ನಿಯಮಗಳಿಗೆ ಬಾಹಿರವಾಗಿ ಜನಗಳನ್ನ ಜಾಸ್ತಿ ಕರ್ಕೊಂಡು ಹೋಗೋ ಉದ್ದೇಶದಿಂದಲೇ ಆ ಮಾಡಿಫೈ ಮಾಡ್ತಾರೆ. ಇದು ಪ್ರಮುಖವಾಗಿ ಸಮುದ್ರದ ಅಲೆಗಳು, ಅಂದ್ರೆ ಬಹಳಷ್ಟು ಅಬ್ಬರದ ಅಲೆಗಳ ಜೊತೆ ಗಾಳಿ ಬೀಸ್ತದೆ. ಈ ಗಾಳಿ ಬೀಸಿದ ಪರಿಣಾಮವಾಗಿ ಬೋಟ್ ಮಗುಚುವ ಸಾಧ್ಯತೆಗಳಿರ್ತದೆ. ಇವತ್ತು ಕೂಡ ಅದೇ ರೀತಿ ಆ 14 ಜನಗಳನ್ನ ಒಂದು ಬೋಟ್ ನಲ್ಲಿ ತೆಗೆದುಕೊಂಡು ಹೋಗಿದ್ರು. ಅದು ವೇಟ್ ಜಾಸ್ತಿ ಆಗಿದೆ ಪ್ರಾರಂಭವಾಗಿ, ಆ ನಂತರ ಗಾಳಿ ಬೀಸಿದೆ. ಇವೆರಡು ಕಾರಣಕ್ಕೆ ಅದರ ಜೊತೆಗೆ ಅಲ್ಲಿರುವ ಕುಳಿತುಕೊಂಡಿರುವ ಪ್ರವಾಸಿಗರು ತನ್ನದೇ ರೀತಿಯಲ್ಲಿ ಮೋಜು ಮಸ್ತ್ ಮಾಡ್ತಾರೆ, ಅಂದ್ರೆ ಡಾನ್ಸ್ ಮಾಡ್ತಾರೆ ಬೋಟ್ನಲ್ಲಿ. ಈ ಎಲ್ಲ ಕಾರಣಕ್ಕೆ ಆ ಬೋಟ್ ಎಡವಿದ ಪರಿಣಾಮ ಬೋಟ್ ಬಿದ್ದಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಿಕೊಳ್ಬೇಕು, ಪ್ರವಾಸೋದ್ಯಮ ಇಲಾಖೆ ಸ್ಪಷ್ಟ ಆದೇಶ, ಸ್ಪಷ್ಟ ಕಾನೂನನ್ನ ರೂಪಿಸಿಕೊಳ್ಳಿಕ್ಕೆ ಇಲ್ಲಿ ಹಿಂದೇಟ್ ಹಾಕಿರುವಂತದ್ದು. ಅಂದ್ರೆ ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ ಹಾಗೆ ಸ್ಥಳೀಯ ಪೊಲೀಸರು 3 ಇಲಾಖೆ ಇದರಲ್ಲಿ ತಪ್ಪಿತಸ್ಥ ಭಾವನೆಯಲ್ಲಿ ಬರ್ತದೆ. ಯಾಕಂದ್ರೆ ಒಂದಿಷ್ಟು ಪ್ರವಾಸಿಗರನ್ನ ರಕ್ಷಣೆ ಮಾಡಬೇಕು. ಸ್ವಾಭಾವಿಕವಾಗಿ ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಪ್ರವಾಸಿಗರ ಆಕರ್ಷಣೆ ಕೇಂದ್ರ, ಪ್ರವಾಸಿಗರು ಬರೋದು ಸರ್ವೇ ಸಾಮಾನ್ಯ. ಥ್ಯಾಂಕ್ ಯು ಗಣೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಉಡುಪಿಯಲ್ಲಿ ನಡೆದಂತಹ ದುರ್ಘಟನೆ. ಆದರೆ ಮತ್ತೊಂದು ಕಡೆ ಗೋಕರ್ಣದಲ್ಲೂ ಕೂಡ ಸಮುದ್ರದಲ್ಲಿ ಪ್ರವಾಸಿಗರು ಕೊಚ್ಚಿ ಹೋಗ್ತಾ ಇದ್ರು, ಸ್ವಲ್ಪದರಲ್ಲೇ ಬದುಕುಳಿದಿದ್ದಾರೆ. ಅದೃಷ್ಟವಶಾತ್ ಅಲೆಗಳ ಸೆಳೆತಕ್ಕೆ ಸಿಲುಕಿ ಮುಳುಗ್ತಾ ಇದ್ರು ಪ್ರವಾಸಿಗರು. ಎಷ್ಟು ಹೇಳಿದ್ರು ಕೂಡ ಒಳಗೆ ಹೋಗಬಾರದಂದ್ರೂ ಕೂಡ ಹೋಗೋದು. ಲೈಫ್ ಗಾರ್ಡ್ಗಳಿಂದ 3 ಪ್ರವಾಸಿಗರ ರಕ್ಷಣೆ ಆಗಿದೆ. ಲೈಫ್ ಗಾರ್ಡ್ಗಳಿಂದ 3 ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಚಿತ್ರದುರ್ಗದಿಂದ ಗೋಕರ್ಣಕ್ಕೆ ಬಂದಿದ್ದಂತಹ ಪ್ರವಾಸಿಗರಿವರು. ಸಮುದ್ರದ ಅಲ್ಲಿನ ತೆರೆಗಳು ಯಾವ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಆ ಬಗ್ಗೆ ಮಾಹಿತಿಗಳು ಇರೋದಿಲ್ಲ. ದೂರದ ಊರುಗಳಿಂದ ಬಂದಂಥವ್ರು, ಅಂದರೆ ಎಸ್ಪೆಷಲಿ ಕರಾವಳಿ ಭಾಗದಿಂದ ದೂರ ಇರೋಂಥವರಿಗೆ ಸೊ ಎಷ್ಟು ಹೇಳಿದರೂ ಕೂಡ ತಾತ್ಸಾರವನ್ನು ಮಾಡೋದು, ಈ ರೀತಿಯಾದಂತಹ ಘಟನೆಗಳು ಘಟಿಸೋದಕ್ಕೆ ಕಾರಣ ಆಗುತ್ತೆ. ಸೊ ಇಲ್ಲೂ ಕೂಡ ಆಗಿದ್ದದೆ. ಗೋಕರ್ಣದ ಸಮುದ್ರದ ತೀರದಲ್ಲಿ ನಡೆದಂತಹ ಘಟನೆ ಇದು. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಎಲ್ಲ ಇಲ್ಲಿ ದಡದಲ್ಲಿ ನಿಂತ್ಕೊಂಡಿದ್ದಾರೆ. ಅವರು ಒಂದು ಸ್ವಲ್ಪ ಮುಂದೆ ಹೋಗಿದ್ದಾರೆ. ಅಲ್ಲಿ ಸಮುದ್ರದಲ್ಲಿ ಆಟ ಆಡ್ತಾ ಅಥವಾ ಈಜಾಡ್ತಾನೆ ಹೋಗಿರೋದು. 3 ಮುಳುಗ್ತಾ ಇದ್ದವರನ್ನ ಈಗ ರಕ್ಷಣೆ ಮಾಡಲಾಗಿದೆ.